ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 3 ರೀತಿ ಉಂಡೆಗಳನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ತೋರಿಸ್ತಾ ಇರೋದು ನೋಡಿ ರಾಗಿ ಉಂಡೆ. ಇದು ಹುರಿದಿರೋ ರಾಗಿ ಹಸಿಟ್ಟು ರಾತ್ರಿ ಮೊಸರಲ್ಲಿ ನೆನೆಸಿ ಬೆಳಗ್ಗೆ ಅದನ್ನು ಪಾಪ್ಕಾರ್ನ್ ಟೈಪ್ ಪೂರಿ ಬರೋ ಥರ ಹುರಿದು ಅದನ್ನು ಮಿಲ್ಲಲ್ಲಿ ಪೌಡ್ರ್ ಮಾಡಿಸಿರೋದು. ಈ ರಾಗಿ ಉಂಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗಂಜಿ ಮಾಡ್ಕೊಂಡು ಕೊಡೋದು ತುಂಬ ಒಳ್ಳೆಯದು. ತುಂಬ ಕಫ ಕಟ್ಟಿರುತ್ತಲ್ಲ, ಕಿರ್ನೆಲ್ಗೆ ಬಿದ್ದಿರೋಂಥವ್ರು ಸಹ ಈ ಪೌಡ್ರನ್ನ ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿ ಬೇಗ ಕ್ಲಿಯರ್ ಆಗುತ್ತೆ, ಕಫ ಅನ್ನೋದು ಕ್ಲಿಯರ್ ಆಗುತ್ತೆ. ಈಗ ಇದು ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ರಾಗಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದರಲ್ಲಿ ನಾನು 3 ಥರ ಉಂಡೆಗಳು ಅಂತ ಹೇಳಿದ್ನಲ್ಲ, ಈಗ 3 ಐಟಮ್ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅವಲಕ್ಕಿ ಉಂಡೆ ಮಾಡ್ತಾಯಿದ್ದೀನಿ ನೆಕ್ಸ್ಟು. ಮತ್ತು ರವೆ ತೊಗೊಂಡಿದ್ದೀನಿ. ರವೆ ಮಾಮೂಲಿ ಬಾಂಬೆ ರವೆ ತೊಗೊಂಡು, ಚಿರೋಟಿ ರವೆ ಎಲ್ಲ ಬಾಂಬೆ ರವೆ. 1.5 ಪಾವಷ್ಟು ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ. ರವೆನ ಬೆಚ್ಚಗೆ ಹುರ್ಕೋಬೇಕು. ಜಾಸ್ತಿ ಉಪ್ಪಿಟ್ಟಿಗಾಗುವಷ್ಟು ಹುರ್ಕೋಬಾರ್ದು, ಬೆಚ್ಚಗೆ ಹುರ್ಕೋಬೇಕು. ಈಗ ಸಕ್ಕರೆ ನಾನು 1.5 ಪಾವಷ್ಟು ರವೆ ತೊಗೊಂಡಿದ್ದೀನಲ್ಲ, ಅದಕ್ಕೆ 1 ಪಾವಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ನಾನು ಇಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬೆಲ್ಲ ತೊಗೊಂಡಿದ್ದೀನಿ. ರಾಗಿ ಉಂಡೆ ಮತ್ತು ಅವಲಕ್ಕಿ ಹಾಕೋದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಚಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಉಂಡೆಯಷ್ಟು ಬೆಲ್ಲನ ನಾನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಏಲಕ್ಕಿ ಕಾಯಿನ ನಾನು ಸಿಪ್ಪೆ ಸಮೇತ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ದ್ರಾಕ್ಷಿ ಗೋಡಂಬಿ ಉಂಡೆಗೆ ಹಾಕೋದಕ್ಕೆ, ರವೆ ಉಂಡೆಗೆ ಹಾಕೋದಕ್ಕೆ ದ್ರಾಕ್ಷಿ ನಮ್ಮ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀನಿ, ಹಾಗಾಗಿ ಉಂಡೆ ತೊಗೊಂಡಿದ್ದೀನಿ. ಮತ್ತು ಬಾಳೆಹಣ್ಣು ತೊಗೊಂಡಿದ್ದೀನಿ. ಅವಲಕ್ಕಿ ಮತ್ತು ರಾಗಿ ಉಂಡೆ 2 ಕಲಸೋದಕ್ಕೆ ಹಣ್ಣಾಗಿರೋ ಪಚ್ಚ ಬಾಳೆಹಣ್ಣು, ಮತ್ತು ರವೆ 3 ಯೂಸ್ ಮಾಡೋದಕ್ಕೆ ನಾನು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣಕ್ಕೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಮೊದಲನೇದಾಗಿ ರವೆ ಉಂಡೆ ಮಾಡ್ತಾಯಿದ್ದೀನಿ. ರವೆ ಉಂಡೆ ಮಾಡೋದಕ್ಕೆ ನಾನು ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಎಷ್ಟು ಕ್ವಾಂಟಿಟಿ ಒಂದು ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಏಲಕ್ಕಿ ಪುಡಿ. ಈಗ ನಾನು ರವೆ ಉಂಡೆಗೆ ಒಂದು ಮುಷ್ಟಿಗಿಂತ ಸ್ವಲ್ಪ ಜಾಸ್ತಿ ನೋಡಿರಿ, ಜಾಸ್ತಿ ತೊಗೊತಾ ಇದ್ದೀನಿ. ಒಣಕೊಬ್ಬರಿ ತೊಗೊತಾ ಇದ್ದೀನಿ. ಕೊಬ್ಬರಿ ಎಷ್ಟು ಹಾಕಿದಷ್ಟು ರವೆ ಉಂಡೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಣಕೊಬ್ಬರಿ ತೊಗೊತಾ ಇದ್ದೀನಿ. ಈಗ ನಾನು ಸಕ್ಕರೆ ತೋರಿಸಿದ್ನಲ್ಲ, ಅದನ್ನು ನಾನು ಮಿಕ್ಸಿಗೆ ಹಾಕಿ ಆಲ್ರೆಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಸಕ್ಕರೆನ ಪುಡಿ ಮಾಡಿನೇ ಹಾಕೋಬೇಕು. ಹಾಗೆ ಹಾಕಿದ್ರೆ ಸಕ್ಕರೆ ಹಂಗೆ ಇದೆ, ತಿನ್ನೋಕ್ಕಾಗಲ್ಲ. ಪುಡಿ ಆಗಿದ್ರೆ ಬೇಗ ಮೆಲ್ಟ್ ಆಗುತ್ತೆ, ರವೆ ಉಂಡೆ ಚೆನ್ನಾಗಿರುತ್ತೆ. ಈಗ ರವೆ ಮತ್ತು ದ್ರಾಕ್ಷಿ ಗೋಡಂಬಿನ 2 ಹುರಿದುಬಿಟ್ಟು ನಾನು ಇದನ್ನು ತುಪ್ಪದಲ್ಲಿ ಹುರ್ಕೊತೀನಿ. 2 ರವೆ ಉಂಡೆ ಬಿಸಿ ಮಾಡಿ ನಾನು ಇದಕ್ಕೆ ಸೇರಿಸ್ತೀನಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈಗ ನಾನು ತುಪ್ಪ ತೊಗೊಂಡಿದ್ದೀನಿ, ತುಪ್ಪ ಮತ್ತು ಹಾಲನ್ನ ತೊಗೊಂಡಿದ್ದೀನಿ. ಹಾಲಲ್ಲಿ ಮಾಡೋದ್ರಿಂದ ಹಾಲನ್ನ ಬಿಸಿ ಇರಬೇಕು ಹಾಲು. ಈಗ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡಿದ್ದೀನಿ ನೋಡಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಲು ಬಿಸಿನೇ ಇರಬೇಕು, ತಣ್ಣಗಿದ್ರೆ ಆ ಉಂಡೆ ಕಟ್ಟೋಕ್ಕಾಗೋದಿಲ್ಲ. ಸ್ವಲ್ಪ ಇದನ್ನು ನಾನೀಗ ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋಂಗೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇತ್ತು ಅಂತ ಬೇಗ ಆಗೋಂಥ ರೆಸಿಪಿ ಇದು. ಕೊಬ್ಬರಿ ಮತ್ತು ರವೆ ಬಿಸಿ ಆಗಿತ್ತು ಅಂದರೆ ಸಾಕು. ಸಕ್ಕರೆ ಎಲ್ಲ ಬೇಗ ಮನೆಯಲ್ಲೇ ಇರುತ್ತೆ, ಎಲ್ಲ ಐಟಮ್ಸು ಬೇಗ ಮಾಡಿಬಿಡ್ಬೋದು. ಈಗ ಒಂದು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ. ಸೇರಿಸಿ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಹಾಲು ಬಿಸಿಯಾಗಿದೆ. ಬಿಸಿ ಹಾಲನ್ನ ಒಂದೇ ಸರಿ ಹಾಕಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು. ಸ್ವಲ್ಪನೇ ಬೆರೆಸ್ಕೊಂಡು ಉಂಡೆ ಮಾಡಬೇಕು. ಹಾಲು ಆರ್ತಾ ಉಂಡೆ ಸರಿಯಾಗಿ ಬರೋದಿಲ್ಲ, ಉಂಡೆ ಎಲ್ಲ ಪುಡಿಯಾಗಿ ಉದುರುತ್ತೆ. ಸ್ವಲ್ಪ ಹಾಕ್ಕೊಂಡು ಸಕ್ಕರೆ ಎಲ್ಲ ಮೆಲ್ಟ್ ಆಗುತ್ತಲ್ಲ, ಹಾಗಾಗಿ ಉಂಡೆ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ಬಿಸಿ ಇರೋದ್ರಿಂದ ಸ್ವಲ್ಪ ಇದರಲ್ಲಿ ಇದು ಮಾಡ್ತಾಯಿದ್ದೀನಿ. ಈಗ ನೋಡಿ, ಬಿಸಿ ಇರೋವಾಗಲೇ ಉಂಡೆ ಕಟ್ಬಿಡ್ಬೇಕು. ಚಿರೋಟಿ ರವೆ ಹಾಕ್ಬಿಡಿ. ಚಿರೋಟಿ ರವೆ ಹಾಕಿದ್ರೆ ಒಂಥರ ಬಂಕ ಥರ ಆಗಿಬಿಡ್ತದೆ, ಹಿಟ್ಟು ಥರ ಆಗಿಬಿಡ್ತದೆ, ರವೆ ಉಂಡೆ ಥರ ಇರೋಲ್ಲ. ಮಾಮೂಲಿ ಉಪ್ಪಿಟ್ಟು ರವೆ ಬಾಂಬೆ ರವೆನೇ ಯೂಸ್ ಮಾಡಿ, ಅದು ಆ ರವೆ ಉಂಡೆಲೇ ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ನಾನು ನೆಕ್ಸ್ಟು ರವೆ ಉಂಡೆ ಆಯಿತು. ಈಗ ರಾಗಿ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ 3ರಿಂದ 4 ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ನಾನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಲ್ಲ ಜಾಸ್ತಿ ಏನು ಬೇಕಾಗಲ್ಲ, ಬಾಳೆಹಣ್ಣು ಇದು ಮಾಡೋದ್ರಿಂದ ಸ್ವಲ್ಪ ಆದರೆ ಸಾಕಾಗುತ್ತೆ.
ಈಗ ನೋಡಿ ಅದಕ್ಕೆ ಉಂಡೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹುರಿದಿರೋ ರಾಗಿ ಹಸಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಸಹ ನಾನು ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ತುರಿ ಕೂಡ ಹಾಕಬೇಕು. ನಿಮ್ಗೆ ಎಷ್ಟು ಬೇಕು ಉಂಡೆ ಕ್ವಾಲಿಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ಬೆರೆಸ್ಕೊಳ್ಳಿ ಫ್ರೆಂಡ್. ಜಾಸ್ತಿ ಏನು ಮಾಡೋದು ಬೇಡ. ಸ್ವಲ್ಪ ನಿಮಗೆ ಅದು ಬೇಕು ಮಾಲ್ಟ್ ಮಾಡಿಕೊಂಡು ಸಹ ಕುಡಿಬೋದು. ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೇಮ್ ಇಂಗ್ರೀಡಿಯೆಂಟ್ಸೇ, ಅಂದರೆ ಕೊಬ್ಬರಿ ಮತ್ತು ತುಪ್ಪ ಒಂದು ಬಿಟ್ಟು ಮಿಕ್ಸಿ ಜಾರ್ಗೆ ಇದನ್ನೆಲ್ಲನೂ ಬಾಳೆಹಣ್ಣು ಸಮೇತ ಹಾಕಿ ನುಣ್ಣಗೆ ಮಿಕ್ಸಿಯಲ್ಲಿ ಪೌಡ್ರು ನೀರು ಜೊತೆಯಲ್ಲಿ ಒಂದೆರಡು ಸರಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರು ಬದಲು ಹಾಲು ಹಾಕ್ಕೊಡ್ರೆ ಚೆನ್ನಾಗಿರುತ್ತೆ. ರಾಗಿ ಮಾಲ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅದನ್ನು ಮಾಡ್ಕೊಂಡು ಕುಡಿಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ಹೊತ್ತು ಹೆಲ್ತಿ ಡ್ರಿಂಕ್, ಕಾಫಿ ಟೀ ಬದಲು ಈ ರಾಗಿ ಮಾಲ್ಟ್ ಡ್ರಿಂಕ್ ತುಂಬ ಚೆನ್ನಾಗಿರುತ್ತೆ. ಒಂದಷ್ಟು ರಾಗಿನ ಹುರಿದು ಪುಡಿ ಮಾಡಿ ಮನೇಲಿ ಸ್ಟಾಕ್ ಇಟ್ಕೊಂಡ್ರೆ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಆ ನೀರು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ. ತಣ್ಣೀರಲ್ಲಿ ಕಲಸೋಕ್ಕಾಗಲ್ಲ, ತಣ್ಣೀರಲ್ಲಿ ಕಲಸಿದ್ರೆ ಬಂಕ ಬಂದ್ಬಿಡುತ್ತೆ. ಇದು ಬಿಸಿ ನೀರಲ್ಲೇ ಕಲಿಸ್ಬೇಕು. ಸ್ವಲ್ಪ ಬಿಸಿ ಇರಬೇಕು. ಈ ಬಾಳೆಹಣ್ಣನ್ನ ದಪ್ಪ ದಪ್ಪ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ನಾನು ಪೀಸ್ ಮಾಡಿ ಇದ್ರ ಜೊತೆಲಿ ಹೊಂದಿಸ್ಕೊತಾ ಇದ್ದೀನಿ ನೋಡಿ. ಆ ಥರ ನೀವು ನೀಟಾಗಿ ಇದು ಮಾಡ್ಕೋಬೇಕು, ಬೆರೆಸ್ಕೋಬೇಕು. ಈಗ ನಾನು ಎಲ್ಲ ಬಾಳೆಹಣ್ಣು ಕೂಡ ಮ್ಯಾಶ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಈಗ ಬಿಸಿ ನೀರನ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟಕ್ಕಿಂತ ಮೆತ್ತಗೆ ಅಷ್ಟು ಗಟ್ಟಿನೂ ಅಲ್ಲ ಅಷ್ಟು ಮೆತ್ತಗೂ ಅಲ್ಲ ಹದವಾಗಿ ಕಲಿಸ್ಕೋಬೇಕು. ಬಿಸಿನೀರು ಹಾಕಿರೋದ್ರಿಂದ ತಪ್ಪಲೆಗೆ ಏನು ಅಂಟಲ್ಲ, ಬಟ್ಲಿಗೇನು ಅಂಟಲ್ಲ, ನೀಟಾಗಿ ಉಂಡೆ ಬರುತ್ತೆ. ತಣ್ಣಗೆ ಇರೋ ನೀರು ಹಾಕ್ಬಿಟ್ರೆ ಅದು ಬಂಕ ಥರ ಆಗಿ ಉಂಡೆ ಸರಿಯಾಗಿ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಬೆಚ್ಚಗಿರೋ ನೀರನ್ನೇ ಆ್ಯಡ್ ಮಾಡ್ಕೋಬೇಕು. ನೋಡಿ ಉಂಡೆ ಎಷ್ಟು ನೀಟಾಗಿ ಬರ್ತಾಯಿದೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀರು. ಈಗ ನೋಡಿ ನೀಟಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಉಂಡೆಗಳು ಮಾಡಿಕೊಂಡ್ರೆ ರಾಗಿ ಉಂಡೆ ರೆಡಿಯಾಗುತ್ತೆ. ಶಿವರಾತ್ರಿ ಹಬ್ಬಕ್ಕೆ, ಏಕಾದಶಿ ಹಬ್ಬಗಳಿಗೆಲ್ಲ ಈ ಥರ ಉಂಡೆಗಳನ್ನ ಈ ರೀತಿ 3 ಉಂಡೆಗಳನ್ನ ನಾವು ಮಾಡ್ತೀವಿ. ಫಲಹಾರದ ಥರನೂ ಉಪಯೋಗಿಸ್ಬೋದು. ಬೇರೆ ದಿನಗಳಲ್ಲಿ ಹಬ್ಬಕ್ಕೆ ಅಂತಲ್ಲ, ಬೇರೆ ಟೈಮಲ್ಲಿ ಕೂಡ ನಾವು ಈ ಥರ ಬಾಳೆಹಣ್ಣು ಹೆಚ್ಚಾಗಿತ್ತು ಅಂದರೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸ್ವೀಟಾಗಿರುತ್ತೆ. ಸ್ವೀಟ್ ಉಂಡೆಗಳು ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಉಂಡೆಗಳು ಮಾಡಿಕೊಂಡು ನೆಕ್ಸ್ಟ್ ಟೈಮ್ ನಾನು ಈಗ ಮಾಡಿಬಿಟ್ಟಿದ್ದೀನಿ. ಇದನ್ನ ವಿಡಿಯೋ ಮಾಡಿಲ್ಲ, ರಾಗಿ ಹುರಿದಿರೋ ಉಂಡೆ ಮಾಡಿಲ್ಲ, ಇದು ರೆಸಿಪಿ ಮಾಡಿಲ್ಲ. ನೆಕ್ಸ್ಟ್ ನಾನು ರಾಗಿ ಹುರಿದು ಮಾಡಿದಾಗ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಯಾವ ಥರ ನೆನೆಸ್ಕೋಬೇಕು, ಯಾವ ಥರ ಹುರಿಬೇಕು ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ರವೆ ಉಂಡೆ ಮಾಡಿದ್ದೀನಿ ಆಯಿತು. ಅದನ್ನು ನಾನು ಫೋಟೋ ತೋರಿಸೋದು ಇದಾಗ ಮಿಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಮತ್ತೆ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ನಾನು ಅವಲಕ್ಕಿ, ನೀವು ರಸಾಯನ ಮಾಡ್ತಿರಲ್ಲ ಸೇಮ್ ಅದೇ ಮೆಥಡೇ, ಬೇರೆ ಏನಿದ್ದಿಲ್ಲ. ಇದನ್ನು ಉಂಡೆ ಕಟ್ತೀನಿ ಅಷ್ಟೇ. ಅವಲಕ್ಕಿ ಚೆನ್ನಾಗಿ 1-2 ಸರಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಬಾಳೆಹಣ್ಣು, ಬೆಲ್ಲ, ಉಳಿದಿರುವಂಥ ಬೆಲ್ಲನ ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ದಾಳಿಂಬೆ ಇದೆ, ಬೇರೆ ಬೇರೆ ಥರ ಹಣ್ಣುಗಳೆಲ್ಲ ಆ್ಯಡ್ ಮಾಡ್ಕೊಬೋದು. ನಾನು ಇದರಲ್ಲಿ ಸಿಂಪಲ್ಲಾಗಿ ಉಂಡೆ ಥರ ಮಾಡಬೇಕು. ಉಂಡೆಗಳ ಹಬ್ಬ ಆಗಿರೋದ್ರಿಂದ ಉಂಡೆ ಥರ ಮಾಡಿ ಇಟ್ಟಿರ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಸಣ್ಣ ಕಟ್ ಮಾಡಿರೋಂಥ ಬಾಳೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಬಾಳೆಹಣ್ಣು ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡಿಕೊಂಡು ಅವಲಕ್ಕಿ ಜೊತೆ ಚೆನ್ನಾಗಿ ಹೊಂದಿಸ್ಕೊಂಡು ಉಂಡೆ ಮಾಡಿಕೊಂಡ್ರೆ ನಮ್ಮದು ಮುಗೀತು. ಬಾಳೆಹಣ್ಣು ಉಂಡೆ, ಅವಲಕ್ಕಿ ಉಂಡೆ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ದಪ್ಪ ಇದ್ರೆ ಈ ಬೆಲ್ಲ ಜಾಸ್ತಿ ಹಾಕಿದ್ರೆ ಅದರಲ್ಲಿರೋವಂಥ ನೀರಿನಂಶದಲ್ಲೇ ಬಾಳೆಹಣ್ಣು ಇದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ನಾನು ಇಲ್ಲಿ ಸ್ವೀಟ್ ಜಾಸ್ತಿ ಹಾಕಿಲ್ಲ, ಬಾಳೆಹಣ್ಣು ಅವಲಕ್ಕಿ ಇರೋದ್ರಿಂದ ಅದೇ ಸಾಕಾಗುತ್ತೆ ಸ್ವೀಟು. ಈಗೆಲ್ಲ ಹಾಕಿದಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೋಡಿ ನೀಟಾಗಿ ಎಲ್ಲ ಹೊಂದ್ಕೊಂಡಿದೆ. ಇದನ್ನು ಉಂಡೆ ಕಟ್ಟೋದಷ್ಟೇ. ಅವಲಕ್ಕಿ ಉಂಡೆ ರೆಡಿ ಆಗಿಬಿಡುತ್ತೆ. ಇದು ದೇವ್ರ ಪ್ರಸಾದಗಳಿಗೆಲ್ಲ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಮನೆಯಲ್ಲೆಲ್ಲ ಮಾಡ್ತೀವಿ. ಇದು ಎಲ್ರಿಗೂ ಗೊತ್ತಿರೋಂಥ ರೆಸಿಪಿನೇ. ಈಗ ನೋಡಿ ನಾನು ಅವಲಕ್ಕಿ ಉಂಡೆನೂ ಮಾಡಿದ್ದಾಯಿತು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ದಯವಿಟ್ಟು ಮರಿಬೇಡಿ. ಏನಾದರೂ ಮಾತಾಡುವಾಗ ಸ್ವಲ್ಪ ಇದು ಮಾಡ್ತಂದರೆ ದಯವಿಟ್ಟು ವ್ಯೂವರ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು. ವಾಯ್ಸ್ ಓವರು ನನಗಷ್ಟು ಇದ್ರಾಗೆ ಪರ್ಫೆಕ್ಟಾಗಿ ಕೊಡೋಕ್ಕೆ ಆಗ್ತಾಯಿಲ್ಲ.
ಈಗ ನೋಡಿ ನಾನು ಮಾಡಿಕೊಂಡಂಥ ಉಂಡೆಗಳು 2-3 ರೆಡಿಯಾಗಿದೆ. ನಾನು ಇದು ದೇವರಿಗೆ ಅಂತ ತೆಗೆದಿಟ್ಟಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.